ಓಕೆ, ಜಿಮ್ಮಿಗೆ ಹೋಗ್ತಾಯಿದ್ದೆ. ನಾನು ವೀಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಎಷ್ಟೊಂದು ಜನ ಜಿಮ್ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋರು ಕಮ್ಮಿ ವೆಯ್ಟ್ಸ್ ಎತ್ತೋಕ್ಕೆ ಸಖತ್ತು ನಾಚಿಕೆ ಪಡ್ಕೊತಾರೆ. ಅದರಲ್ಲೇ ನಾಚಿಕೆ ಪಡ್ಕೊಳೋದೈತೆ. ನಿಮ್ಮ ಕೈಲಿ ಎತ್ತಕ್ಕಾಗೋದೇ ಅಷ್ಟು, ಸೊ ಅಷ್ಟನ್ನೇ ಎತ್ತಿ. ನಿಮ್ಮನ್ನು ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ. ಬೇರೆಯವ್ರನ್ನ ನೋಡ್ತೀರಾ, ಅವರು 10 kg ಎತ್ತಿದಿರ್ತಾರೆ, ನಿಮ್ಮ ಕೈಲಿ ಆಗೋದು ಎತ್ತಕ್ಕಾಗದೆ 5 kg. ಸೊ ಕಂಟಿನ್ಯೂ ವಿತ್ ದ್ಯಾಟ್, ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು. ಅವ್ನು 10 kg ಎತ್ತವ್ರೆ ಅಂದರೆ ನೀನು 10 kg ಎತ್ತಕ್ಕಾಗಲ್ಲ. ಆ 10 kg ಎತ್ತಕ್ಕೆ ಟ್ರೈ ಮಾಡ್ತೀರಾ, ಅವಾಗ ಡಿಮೋಟಿವೇಟ್ ಆಗ್ತೀರಾ, ನಮ್ಮ ಕೈಲಿ ಆಗಲ್ಲ ಅಂತ ಸುಮ್ಮನೆ ಬಿಡ್ತೀರಾ. ಅವ್ನು 10 kg ಎತ್ತವನೇ, ನಿಮ್ಮ ಕೈಲಿ ಹೆಂಗ್ರಿ ಆಗುತ್ತೆ? 5 kg ನೆಕ್ಸ್ಟ್ 7.5 ಸ್ವಿಚ್ ಆಗಿ, 7.5 10 ಸ್ವಿಚ್ ಆಗಿ, ಇವೆಂಚುಯಲಿ ನೀವು ಅಚೀವ್ ಮಾಡ್ತೀರಾ. 10 kg ಅಚೀವ್ ಮಾಡ್ತೀರಾ, ಆಗಲ್ಲ ಅಂತ ಅಲ್ಲ. 5 10 ಡೈರೆಕ್ಟ್ ಡಬಲ್ಲು ಆಗಲ್ಲ. ಅವ್ರು ಎಷ್ಟರ ಎತ್ಕೊಳ್ಳಿ, ನಿಮಗೇನು, ಜಸ್ಟ್ ಡೋಂಟ್ ಕೇರ್. ಅವ್ರು ಇಷ್ಟರೇ ಎತ್ಕೊಳ್ಳಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಎತ್ತಿ. ಏನಪ್ಪ ನಾನು ಬರೀ 2.5 ಎತ್ತಿದ್ದೀನಿ, ಅವ್ನು 5 ಎತ್ತವನೆ, ನಾನು ನೋಡಿ ನಗ್ತಾನೆ. ನಗಲಿ ಬಿಡಿ, ನಿಮ್ದೇನು ಹೋಗಲ್ಲ, ನಿಮ್ಗೇನು ಬೆನಿಫಿಟ್ ಆಗಲ್ಲ. ಅವ್ನು ನಗ್ತಾನೆ ಅಂದರೆ ನೀವೇನು ಕೇರ್ ಮಾಡ್ತೀರ? ಅವ್ನು ನಕ್ಕಿದ್ರು ತಾನೆ, ಅವನಿಗೂ ಏನೂ ಸಿಗಲ್ಲ, ಅವನದು ಏನೂ ಹೋಗಲ್ಲ. ಸೊ ಕಮ್ಮಿ ವೆಯ್ಟ್ ಎತ್ತಕ್ಕೆ ಡೋಂಟ್ ಬಿ ಅಶೇಮ್ಡ್. There is nothing to be ashamed about it. ಸೊ ಕಂಕ್ಲೂಷನ್ ಏನಂದರೆ, ಕಮ್ಮಿ ವೆಯ್ಟ್ಸ್ ಎತ್ತಕ್ಕೆ ನಾಚಿಕೆ ಪಡ್ಕೋಬೇಡಿ. ನಾನು ಬಿಗಿನರೇ, ನನಗೂ ಕಮ್ಮಿ ವೆಯ್ಟ್ಸ್ ಎಲ್ಲರ ಮುಂದೆ ಎತ್ತಕ್ಕೆ ನಾಚಿಕೆ ಆಗೋದು. ಆಮೇಲೆ ಏನಕ್ಕೆ ನಾಚಿಕೆ ಪಡ್ಕೋಬೇಕು? ಅವನು ಯಾರು ಅಂತಲೂ ಗೊತ್ತಿಲ್ಲ, ಎಲ್ಲಿರ್ತಾನೆ ಗೊತ್ತಿಲ್ಲ. ಅವ್ನು ನಗ್ತಾನೋ, ಅಪ್ರಿಷಿಯೇಟ್ ಮಾಡ್ತಾನೋ, ಬಿಡ್ತಾನೋ, ಆ್ಯಕ್ಚುಲಿ ಅವ್ರು ನಿಮಗೆ ಕೇರು ಮಾಡ್ತಿರಲ್ಲ. ನೀವು ನಿಮ್ಮ ಮೈಂಡಲ್ಲಿ ನೀವು ಹಂಗೆ ಓವರ್ ಥಿಂಕ್ ಮಾಡ್ಕೊಂತೀರ. ಸೊ ಕಮ್ಮಿ ವೇಟ್ಸ್ ನಾಚಿಕೆ ಪಡ್ಕೋಬೇಡಿ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಕು.